ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, 1 ಕೊರಿಂಥಿ 6ನೇ ಅಧ್ಯಾಯ 12ನೇ ವಚನ. ಎಲ್ಲ ಕಾರ್ಯಗಳು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಹಿತವೂ ಆಗಿರುವುದಿಲ್ಲ. ಎಲ್ಲ ಕಾರ್ಯಗಳು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ಯಾವುದಕ್ಕೂ ಒಳಗಾಗುವುದಿಲ್ಲ. ಎಲ್ಲ ಕೆಲಸ ಮಾಡೋದಕ್ಕೆ ನನಗೆ ಅಧಿಕಾರ ಉಂಟು, ಅವು ಮಾಡೋದಕ್ಕೆ. ಎಷ್ಟು ಪೌಲು ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡ್ರಿ. ವಿಶೇಷವಾದ ಜ್ಞಾನ ಸುತ್ತಕೊಂಡಿದೆ, ವಿಶೇಷವಾದ ಜ್ಞಾನದಿಂದ ಮಾತಾಡ್ತಾ ಇದ್ದಾನೆ. ಯಾವ ಕೆಲಸ ಮಾಡೋದಕ್ಕೂ ನನಗೆ ಅಧಿಕಾರ ಉಂಟು, ಆದರೆ ಅವು ಮಾಡತಕ್ಕದ್ದಲ್ಲ. ಯಾಕೆ? ಭೋಜನ ಪದಾರ್ಥಗಳು ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೇ. ದೇವರು ಅವುಗಳನ್ನು ಕೊಡದಂತೆ ಹಾಕುವುದು, ಆದರೆ ದೇಹವು ಅದರಿಗೋಸ್ಕರ ಇರುವತಕ್ಕಂತಲ್ಲ, ಕರ್ತನಿಗೋಸ್ಕರ. ಕರ್ತನು ದೇವರಿಗೋಸ್ಕರ ಇದ್ದಾನೆ, ದೇಹವು ಕರ್ತನಿಗೋಸ್ಕರ ಏರ್ಪಡಿಸಿದೆ. ನೋಡ್ರಿ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಾಂಗಗಳಾಗಿ ಎಂಬುದು ತಿಳಿಯುವುದೇ. ಹೀಗಿರ್ಲಾಗ ಕ್ರಿಸ್ತನ ಅಂಗಾಂಗಗಳನ್ನು ತೆಗೆದುಬಿಟ್ಟು ಕ್ರಿಸ್ತನು ನಿಮ್ಮ ದೇಹವು ಏಕ ಶರೀರವಾಗಿದ್ದೀರಾ. ನೀವು ದೇವರು ಆಲಯವಾಗಿದ್ದೀರಾ. ನಿಮ್ಮ ಹೃದಯವು ದೇವರ ಗರ್ಭಗುಡಿಯಾಗಿದೆ. ದೇವರನ್ನು ನೀವು ಪ್ರೀತಿಸಿ ದೇವರ ಕಾರ್ಯಗಳನ್ನು ನೀವು ಮಾಡಬೇಕು. ಕ್ರೈಸ್ತವರಾದವರೆಲ್ಲರೂ ಕೂಡ ದೇವರಿಗೆ ಪಾಪವನ್ನು ಅಸಹಿಸಿಕೊಳ್ಬೇಕು. ದೇಹವು ಕರ್ತನಿಗೋಸ್ಕರ, ಕರ್ತನು ದೇಹವಿಗೋಸ್ಕರ. ಕರ್ತನು ನಮಗಿರೋದು ಎಷ್ಟು ಕ್ಷೂಣವಾಗಿ ಹೇಳ್ತದೆ ನೋಡ್ರಿ. ಒಂದು ತಿಳ್ಕೋಬೇಕು, ಪಾಪ ಮಾಡೋರು ಪಾಪಕ್ಕೆ ದಾಸರು. ದಾಸತ್ವ ವಹಿಸಿದವನು ಏನು ಮಾಡ್ತಾನೆ? ಶರೀರವು ಹೇಳಿದ್ದಾಗಿ ಮಾಡಿದರೆ ಕೆಟ್ಟು ಹೋಗ್ಬಿಡ್ತೀರ. 1 ಕೊರಿಂಥಿ 6ನೇ ಅಧ್ಯಾಯ 15ನೇ ವಚನದಲ್ಲಿ ಕ್ರಿಸ್ತನು ಅಂಗಾಂಗಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಾಂಗಗಳು ಮಾಡಬಹುದೇ? ಸೂಳೆಯ ಸಂಪರ್ಕ ಮಾಡೋನು ಅವಳೊಂದಿಗೆ ಒಂದೇ ದೇಹವನ್ನಾಗಿದ್ದಾನೆ. ನೋಡ್ರಿ, ಸೂಳೆಯೊಂದಿಗೆ ಇರೋನು ಸೂಳೆಗೆ ಏಕ ಶರೀರವಾಗಿದ್ದಾನೆ. ಆದರೆ ಕರ್ತನು ಒಳಗಾಗಿರಬೇಕು. ಕರ್ತನಿಗೆ ನೀವು ನಿಮ್ಮ ದೇಹವನ್ನು ಸಮರ್ಪಿಸ್ಕೋಬೇಕು. ಸಜೀವ ಯಾಗವಾಗಿ ನಿಮ್ಮ ದೇಹವನ್ನು ಸಮರ್ಪಿಸ್ಕೋಬೇಕು. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗಿ ದೇವರು ಹೇಳುತ್ತಾನಲ್ಲ. ಕರ್ತನು ಸಂಸರ್ಗದಲ್ಲಿರುವುದರು ಆತನೊಂದಿಗೆ ಒಂದೇ ಆತ್ಮವಾಗಿ. ಜಾರತ್ವಕ್ಕೆ ದೂರವಾಗಿ ಓಡೋಗ್ರಿ. ಪಾಪ ಮಾಡಬೇಡ್ರಿ. ಪಾಪವನ್ನು ಅಸಹಿಸ್ಕೊಳ್ರಿ. ಪಾಪದಿಂದ ನೀವು ಕಟ್ಟಾಕ್ಬಿಡ್ತೀರ, ಬಂಧಕಗಳಿಂದ ಕಟ್ಟಾಕ್ಬಿಡ್ತೀರ. ದಾಸತ್ವ ವಹಿಸ್ಬೇಕಾಗತ್ತೆ. ಈ ಶರೀರವು ಕನೆಕ್ಟ್ ಆದರೆ ನಿಮ್ಮ ದೇಹವು ಕರ್ತನಿಗೋಸ್ಕರ ಇದೆ ಅಂತಂದು ನೀವು ಮರಿಬೇಡ್ರಿ. ನಿಮ್ಮ ದೇಹವು ಕರ್ತನಿಗೆ ಆಲಯವು, ಪರಿಶುದ್ಧಾತ್ಮನಿಗೆ ಆಲಯವು. ಜಾರತ್ವದಿಂದ ದೂರ ಓಡೋಗ್ರಿ. ಜಾರತ್ವದಿಂದ ದೂರ ಓಡೋಗ್ರಿ. ಎಪಿಸಿ 6:10 6ನೇ ಅಧ್ಯಾಯ 10ನೇ ವಚನ. ಕಡೆ ಮಾತೇನೆಂದರೆ, ನೀವು ಕರ್ತನು
ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು. ಕರ್ತನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಬೇಕು. ಬಲಗೊಳ್ಳಿರಿ, ಸೈತಾನ ತಂತ್ರೋಪದಗಳನ್ನು ಎದುರಿಸಿರಿ, ನಿಲ್ಲುವುದಕ್ಕೆ ಶಕ್ತರಾಗಿರಿ. ದೇವರ ದಯ ಪಾಲಿಸಿದ ಹಾಗೆ ಸರ್ವಾಂಗಗಳನ್ನು ಧರಿಸಿಕೊಳ್ಳ್ರಿ. ನಾವು ಹೋರಾಡುತ್ತಿರುವುದು ಮನುಷ್ಯರ ಮಾತ್ರವಲ್ಲ, ಸಂಗಡವಲ್ಲ, ರಾಜ್ಯತ್ವ ಮೇಲೆಯೂ, ಅಧಿಕಾರಗಳ ಮೇಲೆಯೂ, ಈ ಅಂಧಕಾರ ಅಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನಾ ಮೇಲೆಯೂ ನಾವು ಹೋರಾಡುತ್ತಿದ್ದೇವೆ. ಇದು ಸಣ್ಣ ಯುದ್ಧ ಆಗ್ತಾ ಇಲ್ಲ. ಕರ್ತನನ್ನು ಆಶ್ರಯಿಸ್ರಿ, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸ್ರಿ. ದೇವರ ಶಕ್ತಿ ನಿಮಗಿಲ್ಲ ಅಂದರೆ ನೀವು ಪಾಪಕ್ಕೆ ಕನೆಕ್ಟ್ ಆಗಿಬಿಡ್ತೀರ, ಶರೀರಕ್ಕೆ ಕನೆಕ್ಟ್ ಆಗಿಬಿಡ್ತೀರ, ಮಾಡಬಾರ್ದು ಕೆಲಸ ಮಾಡಿಬಿಡ್ತೀರ. ಅದಕ್ಕೆ ಸೂಳೆ ಶರೀರವು ಮನುಷ್ಯನ ಶರೀರವು ಒಂದಾದರೆ ನೋಡ್ರಿ ಏನಾಗುತ್ತೆ. ಏಕ ಶರೀರವಾಗಿದ್ರಲ್ಲ, ಪಾಪ ಮಾಡೋಕ್ಕೆ ದಾಸರಾಗಿದ್ರಲ್ಲ, ಈಗ ನಿಮ್ಮ ಕರ್ತನು, ನಿಮ್ಮ ಶರೀರವು ಕರ್ತನಿಗೆ, ಕರ್ತನು ನಿಮ್ಮಲ್ಲಿರುವನು. ಕರ್ತನಿಂದ ನೀವು ದೇವರನ್ನು ಸ್ತುತಿಸ್ತೀರ, ಆರಾಧಿಸ್ತೀರ, ಗಣಪಡಿಸ್ತೀರ, ಮಹಿಮಪಡಿಸ್ತೀರ. ಪಾಪಕ್ಕೆ ದಾಸರಾದರೆ, ಶರೀರಕ್ಕೆ ಕನೆಕ್ಟ್ ಆದರೆ ನಿಮ್ಮ ಬಾಳು ಏನಾಗುತ್ತೆ ಗೊತ್ತಾ? ನರಕಕ್ಕೆ ಹೋಗ್ತೀರಾ, ಪಾತಾಳಕ್ಕೆ ಹೋಗ್ತೀರಾ. ಏಕೆಂದರೆ ಇದು ವಿಧಿ, ಕರ್ತನ ನುಡಿ, ವಿಧಿಯನ್ನು ವಿಧಿಸಿದ್ದಾನೆ. ಪಾಪ ಮಾಡೋನು ಪಾಪಕ್ಕೆ ದಾಸನು. ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಗೊತ್ತಾ? ನಿಮಗೆ ಇಷ್ಟು ವಿವರವಾಗಿ ಹೇಳಿದ್ದಲ್ಲ. ಎಲ್ಲ ಕೆಲಸ ಮಾಡ್ಬೋದು, ಆದರೆ ನಾನು ಮಾಡತಕ್ಕದ್ದಲ್ಲ. ಸೈತಾನ ತಂತ್ರೋಪದೇಶಗಳನ್ನು ಎದುರಿಸಿರಿ, ಸರ್ವಾಂಗ ಹೋಮಗಳನ್ನು ಧರಿಸಿಕೊಳ್ಳ್ರಿ. ನಾವು ಹೋರಾಡುತ್ತಿರೋದು ಮನುಷ್ಯ ಮಾತ್ರ ಅಲ್ಲ, ದೇವರ ಸಂಗಡವಲ್ಲ, ರಾಜ್ಯತ್ವ మరియు ರಾಜ್ಯತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರ ಲೋಕಾಧಿಪತಿ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನಾ ಮೇಲೆಯೂ ನಾವು ಹೋರಾಡುತ್ತಿದ್ದೇವೆ. ನಾವು ಹೋರಾಡುತ್ತಿರುವುದು ಯುದ್ಧ. ಎಲೆಕ್ಟ್ ಆಗಿರಬೇಕು. ನಿದ್ದೆ ಬರುತ್ತೆ, ಪ್ರಾರ್ಥನೆ ಮಾಡಿದರೆ ನಿದ್ದೆ ಬರುತ್ತೆ, ಬೈಬಲ್ ಓದಿದರೆ ನಿದ್ದೆ ಬರುತ್ತೆ. ಪಾಪಕ್ಕೆ ಆಗ್ಬಿಡ್ತೀರ. ಪಾಪದನ್ನು ಅಸಹಿಸಿಕೊಳ್ಳ್ರಿ. ಕರ್ತನಿಗೆ ನಿಮ್ಮ ಹೃದಯವು ಗರ್ಭಗುಡಿಯಾಗಿ ನೀವು ಸಜೀವ ಯಾಗವಾಗಿ ಸೇವಿಸಿರಿ. ಕರ್ತನನ್ನು ಸೇವಿಸಿರಿ, ಕರ್ತನನ್ನು ಸ್ತುತಿಸಿರಿ, ಕರ್ತನನ್ನು ಆರಾಧಿಸಿರಿ, ಕರ್ತನನ್ನು ಸೇವಿಸಿರಿ. ನೀವು ದೇವರ ಕಡೆಗೆ ತಿರುಗಿರಿ. ದೇವರ ನಿಮ್ಮ ಕಡೆಗೆ ತಿರುಗ್ತಾನೆ. ದೇವರು ದೀನರಿಗೆ ಕೃಪೆಯನ್ನು ತೋರಿಸುವನು, ಅಹಂಕಾರಿಗಳನ್ನು ಎದುರಿಸುವನು. ನೀವು ಕರ್ತನ ಆಶ್ರಯಿಸಿದರೆ, ಅದೇ ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳ್ರಿ. ಸೈತಾನನನ್ನು, ತಂತ್ರೋಪದೇಶಗಳನ್ನು ಎದುರಿಸಿರಿ. ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯಪಾಲಿಸಿದ ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ. ನೀತಿ ಅಂತ ಮೈಗೆ ಹಾಕ್ಕೊಳ್ರಿ. ನೀತಿಯನ್ನು, ನೀತಿ ಮೈ ಬಟ್ಟೆ, ಕಾಲಿಗೆ ಚಪ್ಪಲ್, ಸುವಾರ್ತೆ, ಕಾಲಿಗೆ ಸ್ಥಿರಸ್ಥಾನ, ತಲೆಗೆ ವಿಶ್ವಾಸ, ನಂಬಿಕೆಯಾದ ಡಾಲ್, ಇವೆಲ್ಲ ಧರಿಸ್ಕೊಳ್ಬೇಕು. ಸರ್ವ ಆಯುಧಗಳನ್ನು ಧರಿಸಿಕೊಂಡು ಶಕ್ತರಾಗಿರಿ. ಕರ್ತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳ್ರಿ. ಪ್ರಾರ್ಥನೆ ಮಾಡಿಕೊಳ್ಳ. ತಂದೆ, ನೀವು ವಿವರವಾಗಿ ನಮಗೆ ಹೇಳಿದೀಯಪ್ಪ.
ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿರಿ ಅಂತಂದು ಹೇಳ್ತೀಯಪ್ಪ. ನಿನಗೆ ಸ್ತೋತ್ರ, ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ